ನಮಸ್ಕಾರ, ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೊಂದು ಯೋಗಾಸನ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ಎಸ್ಪೆಷಲಿ ಇದು ಪ್ರೆಗ್ನೆನ್ಸಿಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದು ಅಂತಂದರೆ ಚೈಲ್ಡ್ ಪೋಸ್, ಬಾಲಾಸನ ಅಂತ ಅಂತೀವಿ. ಸೊ ನಾವು ಈ ಆಸನ ಯಾವಾಗ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ, ನಾವೆಲ್ಲ ಆಸನ ಪ್ರಾಕ್ಟೀಸ್ ಮಾಡಿದ ಮೇಲೆ ನಮ್ಮ ಬಾಡಿ ರಿಲ್ಯಾಕ್ಸ್ ಆಗಬೇಕು ಅಂದಾಗ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಇದ್ರ ಮಾಡೋದ್ರಿಂದ ನಿಮ್ಮ ಪೆಲ್ವಿಕ್ ರೀಜನ್ ಓಪನ್ ಆಗುತ್ತೆ, ನಿಮ್ಮ ಹಿಪ್ಸ್ಗೂ ಕೂಡ ಎಕ್ಸಸೈಸ್ ಆಗುತ್ತೆ, ನಿಮ್ಮ ಥೈಸು ಕಂಪ್ಲೀಟ್ ಬಾಡಿಗೂ ಕೂಡ ಇದು ಎಕ್ಸಸೈಸ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಕಂಫರ್ಟಬಲ್ ಆಗಿರೋ ಒಂದು ಪೊಸಿಷನಲ್ಲಿ ಕೂತ್ಕೊಳ್ಳಿ, ಬೆನ್ನನ್ನು ನೇರವಾಗಿ ಇಟ್ಕೊಂಡು. ಹಾಗೂ ಇಲ್ಲಿಂದ ಏನು ಮಾಡಬೇಕು ಅಂದರೆ, ಸೊ ನಿಧಾನವಾಗಿ ನಿಮ್ಮ ಟೇಬಲ್ ಟಾಪ್ ಪೊಸಿಷನ್ಗೆ ಬನ್ನಿ. ಟೇಬಲ್ ಟಾಪ್ ಪೊಸಿಷನ್, ಇದಕ್ಕೆ ನಾವು ಟೇಬಲ್ ಟಾಪ್ ಪೊಸಿಷನ್ ಅಂತ ಅಂತೀವಿ. ಸೊ ಇಲ್ಲಿಂದ ನಾನು ಏನು ಮಾಡ್ತಿದ್ದೀನಿ, ನನ್ನ ಕಾಲನ್ನು ಅಗಲ ಮಾಡ್ತಿದ್ದೀನಿ ಹಾಗೂ ನಿಧಾನವಾಗಿ ನನ್ನ ಹಿಪ್ಸನ್ನು ನನ್ನ ಆ್ಯಂಕಲ್ ಮೇಲಿಟ್ಟು ನಿಧಾನವಾಗಿ ಮೂವ್ ಮಾಡ್ತಿದ್ದೀನಿ. ಅಂದರೆ ನಾನು ಹೊಟ್ಟೆಗೆ ಜಾಗ ಮಾಡಿಕೊಡ್ತಿದ್ದೀನಿ. ಸೊ ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟೇ ಬೆಂಡಾಗಿ. ನಿಮಗೆ ಜಾಸ್ತಿ ಬೆಂಡ್ ಆಗೋಕ್ಕಾಗಲಿಲ್ಲ ಅಂದರೆ ಇಟ್ಸ್ ಫೈನ್. ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ. ಕೀಪ್ ಬ್ರೀದಿಂಗ್. ನಿಧಾನವಾಗಿ ಮೇಲೆ ಬನ್ನಿ. ಮತ್ತೆ ಟೇಬಲ್ ಟಾಪ್ ಪೊಸಿಷನಿಗೆ ಬಂದುಬಿಟ್ಟು ಇಲ್ಲಿಂದ ಮತ್ತೆ ಕಂಫರ್ಟಬಲ್ ಆಗಿ ನಿಮ್ಮ ಪೊಸಿಷನ್ಗೆ ಹೋಗಿ. ಯಾರಿಗೆ ನೀ ಪೇನ್ ಏನಾದರೂ ಇದ್ದರೆ ನೀ ಪ್ಯಾಡ್ಸನ್ನು ಯೂಸ್ ಮಾಡಿ, ಹಾಗೆ ಅಥವಾ ಥಿನ್ ಬೆಡ್ಶೀಟನ್ನು ಹಾಕ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಆಗಲಿಲ್ಲ ಅಂತಂದರೆ. ಸೊ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ನೀಸನ್ನು ಕಂಟಿನ್ಯೂಸ್ ಆಗಿ ಹಾಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನೀ ಪೇನ್ ಬರುತ್ತೆ. ಸೊ ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ? ನೀವೇನು ಮಾಡಿದ್ರಿ, ಫಸ್ಟು ನೀವು ಎರಡು ಕಾಲನ್ನ ಅಗಲ ಮಾಡಿದ್ರಿ, ಅದರಿಂದ ನಿಮ್ಮ ಪೆಲ್ವಿಕ್ ರೀಜನ್ನು, ಹಿಪ್ಸು, ಇನ್ನರ್ ಥೈಸ್ಗೆಲ್ಲ ಎಕ್ಸಸೈಸ್ ಆಗುತ್ತೆ. ಹಾಗೂ ನಿಮ್ಮ ಚೈಲ್ಡ್ ಬರ್ತ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ವೆಜಿನಲ್ ಡೆಲಿವರಿಗೆ ಎಸ್ಪೆಷಲಿ. ಸೊ ಹಾಗೂ ಇನ್ನೂ ನೀವು ಫಾರ್ವರ್ಡ್ ಬೆಂಡ್ ಮಾಡಿದ್ರಿ, ನಿಮ್ಮ ಸ್ಪೈನ್ಗೂ ಕೂಡ ಎಕ್ಸಸೈಸ್ ಆಗುತ್ತೆ. ಇದನ್ನು ನೀವು ಒಂದು 5 to 10 minutes ಕೂಡ ಇಟ್ಕೋಬೋದು, ಅಥವಾ ನಿಮಗೆ ಆಗಲಿಲ್ಲ ಅಂದರೆ 1 minute ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಯಾರು ಇದನ್ನು ಪ್ರಾಕ್ಟೀಸ್ ಮಾಡಬಾರ್ದು ಅಂದರೆ, ಯಾರಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದಿಲ್ಲ, ನೀವು ಕೆಳಗಡೆ ಕೂತ್ಕೋಬೇಡಿ, ಬೆಂಡ್ ಆಗಬೇಡಿ ಅಥವಾ ಏನು ಪ್ರಾಕ್ಟೀಸ್ ಮಾಡಬೇಡಿ ಅಂತ ಹೇಳಿರ್ತಾರಲ್ಲ, ಸೊ ನಾವು ಅವರಿಗೆ ರೆಕಮೆಂಡ್ ಮಾಡಲ್ಲ. ಹಾಗೂ ನೀವು ಇದನ್ನು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಸೆಕೆಂಡ್ ಅಥವಾ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಯಾವಾಗಲೇ ನೀವು ಯೋಗಾಸನ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ಲೀಸ್ ಯಾರ್ದಾದ್ರೂ ಯೋಗ ಇನ್ಸ್ಟ್ರಕ್ಟರ್ ಅಥವಾ ಯೋಗ ಟೀಚರ್ ರೆಕಮೆಂಡೇಶನ್ ಅಥವಾ ಅವ್ರನ್ನ ಪಕ್ಕಕ್ಕಿದ್ದರೆ ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿ. ಬರೀ ಯೂಟ್ಯೂಬ್ ನೋಡ್ಕೊಂಡು ವಿಡಿಯೋ ಪ್ರಾಕ್ಟೀಸ್ ಮಾಡೋದನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.